ಎಲ್ಲರಿಗೂ ನಮಸ್ಕಾರ. ಇಂದು ಸಾಹಿತ್ಯ ಸಂಗಮದ ಮುಂದಿನ ಪಾಠವನ್ನ ಕಲಿಯೋಣ. ಪಾಠದ ಹೆಸರು ತಾಳ್ಮೆಗೆ ಒಲಿದ ಅದೃಷ್ಟ. ಪಾಠವನ್ನ ಬರೆದಿರೋರು ನಾರಾಯಣಿ ದಾಮೋದರ್. ಈ ಕವಿಯ ಪರಿಚಯವನ್ನ ಮಾಡಿಕೊಳ್ಳೋಣ. ಈ ಕಥೆಯನ್ನ ಬರೆದವರು ನಾರಾಯಣಿ ದಾಮೋದರ್ ಅವರು. ಇವರು 1/7/1955 ಜನಿಸಿದರು. ಜನನ 1/7/1955, 1/7/1955, 1 ಜುಲೈ 1955. ಇವರು ಉಡುಪಿ ಜಿಲ್ಲೆಯ ಐರೋಡಿಯವರು. 38 ವರ್ಷಗಳ ಕಾಲ ಮಂಗಳೂರು ಆಕಾಶವಾಣಿಯಲ್ಲಿ ಹಿರಿಯ ಉದ್ಘೋಷಕಿಯಾಗಿದ್ದರು. ಸಂಗೀತ, ನಾಟಕ, ರೂಪಕ, ಸಂದರ್ಶನ ಮುಂತಾದ ಎಲ್ಲ ಬಗೆಯ ಕಾರ್ಯಕ್ರಮಗಳನ್ನು ಸಂಯೋಜಿಸಿ ಸ್ವತಃ ಭಾಗವಹಿಸಿ ನಿರ್ವಹಿಸಿದ ದೀರ್ಘ ಅನುಭವವಿದೆ. ನಾರಾಯಣಿ ದಾಮೋದರ್ ಅವರು ಉಡುಪಿ ಜಿಲ್ಲೆಯ ಐರೋಡಿಯಲ್ಲಿ ಜನಿಸಿ ಮಂಗಳೂರು ಆಕಾಶವಾಣಿಯಲ್ಲಿ ಸುಮಾರು 38 ವರ್ಷಗಳ ಕಾಲ ಕೆಲಸ ಮಾಡಿದವರು. ಜುಲೈ 1ನೇ ತಾರೀಕು 1955 ಇವರ ಜನನ ಆಯಿತು. ಇವರು ಮಂಗಳೂರು ಆಕಾಶವಾಣಿಯಲ್ಲಿ ಹಿರಿಯ ಉದ್ಘೋಷಕಿಯಾಗಿದ್ದರು. ಅಂದ್ರೆ ಹಿರಿಯ ಪತ್ರಕರ್ತೆಯ ರೀತಿ ಇರ್ತಾರಲ್ಲ, ಅದೇ ರೀತಿ ಅಲ್ಲಿ ಅನೌನ್ಸ್ ಮಾಡಲಿಕ್ಕೆ ಇದ್ದಂತಹ ಹಿರಿಯರಲ್ಲಿ ಇವರಾಗಿದ್ರು. ಅಂದ್ರೆ ತುಂಬಾ ವರ್ಷಗಳ ಕಾಲ ಇವರು ಆಕಾಶವಾಣಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ರು. ತಮ್ಮ ನುಡಿಯನ್ನ ಅವರು ಆಕಾಶವಾಣಿಗೆ ಸಮರ್ಪಿಸಿಕೊಂಡಂತೆ ನಾವು ತಿಳ್ಕೊಳ್ಬಹುದು. ಯಾವುದೇ ಕಾರ್ಯಕ್ರಮದ ನಿರೂಪಣೆಗೂ ಇವರ ಹೆಸರು ಮುಂಚೂಣಿಯಲ್ಲಿರ್ತಿತ್ತು. ಸಂಗೀತ, ನಾಟಕ, ರೂಪಕ, ಸಂದರ್ಶನ ಇವುಗಳನ್ನೆಲ್ಲ ಇವರು ನಡೆಸ್ಕೊಡ್ತಾ ಇದ್ರು. ಹಾಗಾಗಿ ತುಂಬಾ ಅನುಭವಸ್ಥೆಯಾಗಿದ್ರು. ಇವರ ಬಿಡಿ ಲೇಖನಗಳು, ಪ್ರವಾಸ ಕಥನ, ಕಥೆ, ಚಿಂತನೆಗಳು, ಅಂಕಣ ಬರಹಗಳು ರಾಜ್ಯದ ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಪುರಾಣ, ಭಾಗವತ, ಉಪನಿಷತ್ತು ಮುಂತಾದ ಆಕರಗಳಲ್ಲಿ ಸುಪ್ತವಾಗಿರುವ ಭಾರತೀಯ ಸಂಸ್ಕೃತಿಯ ಉದಾತ್ತ ಅಂಶಗಳನ್ನು ಮಕ್ಕಳ ಮನಸ್ಸಿನಲ್ಲಿ ತುಂಬುವ ಉದ್ದೇಶದಿಂದಲೇ ಬೆಳಕು ಕಂಡ ಒಂದಾನೊಂದು ಕಾಲದಲ್ಲಿ ಮತ್ತು ಬೆಳಕು ನೀಡುವ ಕಥೆಗಳು ಈಗಾಗಲೇ ಜನಮಾನಸವನ್ನು ಮುಟ್ಟಿವೆ. ಹರಿಕತೆ, ನಾಟಕ, ಭಕ್ತಿ ಭಾವಗೀತೆಗಳು ಇವರ ಇನ್ನಿತರ ಹವ್ಯಾಸಗಳು. ನಾರಾಯಣಿ ದಾಮೋದರ್ ಅವರು ಕೆಲವಾರು ಲೇಖನಗಳನ್ನು ಬರೆದಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ ಪ್ರಕಟವಾದಂತಹ ಲೇಖನಗಳು, ಅವುಗಳನ್ನು ಬಿಡಿ ಲೇಖನಗಳು ಅಂತಾರೆ. ಪ್ರವಾಸ ಕಥನ, ಬೇರೆ ಬೇರೆ ಪ್ರವಾಸ ಹೋದಂತಹ ಸ್ಥಳಗಳ ಬಗ್ಗೆ ವಿವರಿಸುವಂತಹ ಕಥೆಯನ್ನ ಬರೆದಿದ್ದಾರೆ. ಇನ್ನು ಕೆಲವು ಕಥೆಗಳು, ಮಕ್ಕಳಿಗೆ ಇಷ್ಟವಾಗುವ ಕಥೆಗಳು, ಚಿಂತನೆಗಳು, ಒಂದು ವಿಷಯದ ಬಗ್ಗೆ ಅವರ ಚಿಂತನೆಗಳೇನು ಅನ್ನುವುದನ್ನು ಬರೆದಿದ್ದಾರೆ. ಅಂಕಣ ಬರಹಗಳು, ನೀವೆಲ್ಲ ಪತ್ರಿಕೆಯಲ್ಲಿ ನೋಡಿದ್ದೀರಿ, ಅಂಕಣವನ್ನ ಬರೀತಾರೆ. ಅದೇ ರೀತಿ ನಾರಾಯಣಿ ದಾಮೋದರ್ ಅವರು ಕೂಡ ಅಂಕಣ ಬರಹಗಾರರಾಗಿದ್ರು. ಪತ್ರಿಕೆಗಳಲ್ಲಿ ಇವರ ಬರಹಗಳೆಲ್ಲ ಪ್ರಕಟವಾಗಿವೆ. ಭಾಗವತ, ಪುರಾಣ, ಉಪನಿಷತ್ ಮುಂತಾದ ನಮ್ಮ ಭಾರತೀಯ ಸಂಸ್ಕೃತಿಯ ಹಾಸುಹೊಕ್ಕಾಗಿರುವಂತಹ ಇವುಗಳಲ್ಲಿ ಯಾವುದಾದರೂ ಸುಪ್ತವಾಗಿರುವ ಆಲೋಚನೆಗಳು, ಕೆಲವರ ಆಲೋಚನೆಗಳು ಕೆಲವರಿಗೆ ಗೊತ್ತಾಗದೆ ನಮ್ಮ ಭಾರತೀಯ ಸಂಸ್ಕೃತಿ ಕುಗ್ತಾ ಇದೆ. ಆದರೆ ಅವರ ಮನಸ್ಥಿತಿಯಲ್ಲಿ ಹೇಗೆ ಪುರಾಣ, ಭಾಗವತ, ಉಪನಿಷತ್ತುಗಳಲ್ಲಿ ಏನೇನು ಸಂಸ್ಕೃತಿ ಅಡಗಿದೆ, ಅದನ್ನ ಮಕ್ಕಳಲ್ಲಿ ಹೇಗೆ ತುಂಬಬಹುದು ಎನ್ನುವ ಅಂಶಗಳನ್ನು ಇವರು ಮನದಲ್ಲಿಟ್ಟುಕೊಂಡು ಬೆಳಕು ಕಂಡ ಒಂದಾನೊಂದು ಕಾಲದಲ್ಲಿ ಮತ್ತು ಬೆಳಕು ನೀಡುವ ಕಥೆಗಳು ಎಂದು 2 ಪುಸ್ತಕಗಳನ್ನ ಅವರು ಬರೆದಿದ್ರು. ಅದೇ ರೀತಿ ಹರಿಕತೆ, ನಾಟಕ, ಭಕ್ತಿಗೀತೆಗಳು, ಭಾವಗೀತೆಗಳು ಇವುಗಳನ್ನೆಲ್ಲ ಹಾಡುವುದು ಇವರ ಹವ್ಯಾಸವಾಗಿತ್ತು. ಈಗ ಪಾಠವನ್ನ ನೋಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ಮರದ ಮೇಲೆ 2 ಪಾರಿವಾಳಗಳು ಗೂಡು ಕಟ್ಟಿಕೊಂಡು ಅನ್ಯೋನ್ಯವಾಗಿದ್ದವು. ಮುಂಜಾನೆ ಎದ್ದು ಗೂಡು ಬಿಟ್ಟು ಹಾರುತ್ತಾ ಅಲ್ಲಿ ಇಲ್ಲಿ ಆಹಾರ ಸಂಪಾದಿಸಿಕೊಂಡು ಸಂಜೆಯಾಗುತ್ತಲೇ ಜತೆಯಾಗಿ ಗೂಡು ಸೇರುತ್ತಿದ್ದವು. ಜೋಡಿ ಪಾರಿವಾಳಗಳು ಹೀಗೆ ತಮ್ಮಷ್ಟಕ್ಕೆ ಸುಖದಿಂದಿದ್ದವು. ಒಂದು ಕಾಲದಲ್ಲಿ 2 ಪಾರಿವಾಳಗಳು ಒಂದು ಗೂಡು ಕಟ್ಕೊಂಡು ಒಂದು ಮರದ ಮೇಲೆ ವಾಸಿಸ್ತಾ ಇದ್ದವು. ನಾವು ಹೇಗೆ ದಿನಚರಿಯನ್ನ ಹೊಂದಿರ್ತೇವೆ ಹಾಗೆ ಪಕ್ಷಿಗಳು ಕೂಡ ತಮ್ಮ ದಿನಚರಿಯನ್ನ ಹೊಂದಿರ್ತವೆ.
ಬೆಳಿಗ್ಗೆ ಬೇಗನೆ ಮುಂಜಾನೆ ಬೆಳಿಗ್ಗೆ ಬೇಗನೆ ಎದ್ದು ಗೂಡನ್ನ ಬಿಟ್ಟು ಹಾರುತ್ತಾ ಅಲ್ಲಿ ಇಲ್ಲಿ ಆಹಾರವನ್ನು ಅರೆಸಿಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ತಾ ಈ ಪಾರಿವಾಳಗಳು ಜೋಡಿಯಾಗಿ ಸಂಜೆ ಆಗ್ತಲೇ ಗೂಡನ್ನ ಸೇರಿಕೊಳ್ತಿದ್ದವು. ನಾವು ಹೇಗೆ ಮನೆಯನ್ನು ಸೇರಿಕೊಳ್ತೇವೆ ಹಾಗೆ ಈ ಜೋಡಿ ಪಾರಿವಾಳಗಳು ತಮ್ಮ ಬೆಳಿಗ್ಗೆ ಗೂಡನ್ನ ಬಿಟ್ರೆ ಸಂಜೆಗೆ ಬಂದು ಗೂಡು ಸೇರ್ಕೊಂಡು ಸುಖವಾಗಿದ್ದು. ಅಂದ್ರೆ ಅವರೆಲ್ಲ ತುಂಬಾ ಹ್ಯಾಪಿ ಆಗಿದ್ರು. ಒಂದು ದಿನ ಮುಂಜಾನೆ ಹೆಣ್ಣು ಪಾರಿವಾಳವು ಗೂಡಿನಿಂದ ಹೊರಗೆ ಇಣುಕಿ ನೋಡುತ್ತಿತ್ತು. ಆಗ ಮರದ ಸುತ್ತಲೂ ಸುತ್ತುತ್ತಿದ್ದ ಒಬ್ಬ ಬೇಟೆಗಾರನು ಕಾಣಿಸಿದ. ಭಯ ಭೀತಿಗೊಳಗಾದ ಪಾರಿವಾಳವು ಪುರಕ್ಕೆಂದು ಗೂಡಿನೊಳಗೆ ಮುದುರಿಕೊಂಡಿತು ಮತ್ತು ಕಷ್ಟವು ಬಂದು ಕಾಲಬುಡದಲ್ಲೇ ನಿಂತಿರುವುದನ್ನು ತನ್ನ ಜೊತೆಗಾರ ಪಾರಿವಾಳಕ್ಕೆ ಹೇಳುತ್ತದೆ. ಸುಖವಾಗಿದ್ದಂತಹ ಜೋಡಿ ಪಾರಿವಾಳಗಳು ಒಂದು ದಿನ ಮುಂಜಾನೆ ಒಂದು ಬೆಳಗಿನ ಜಾವ ಹೆಣ್ಣು ಪಾರಿವಾಳ ಗೂಡಿನಿಂದ ಹೀಗೆ ಬೆಳಿಗ್ಗೆ ಎದ್ದ ತಕ್ಷಣ ಪಾರಿವಾಳ ಹೊರಗೆ ನೋಡ್ತದೆ. ಆಗ ನೋಡಿದಾಗ ಏನು, ಕೆಳಗಡೆ ಮರದ ಮೇಲೆ ಗೂಡು ಕಟ್ಟಿಕೊಂಡಿದ್ದಂತಹ ಪಾರಿವಾಳಗಳು ಕೆಳಗೆ ನೋಡಿದಾಗ ಕೆಳಗಡೆ ಒಬ್ಬ ಬೇಟೆಗಾರ ಕಾಣಿಸ್ತಾನೆ. ಒಬ್ಬ ಹಂಟರ್ ಬಂದಿದ್ದಾನೆ ಅಲ್ಲಿ. ಯಾಕೆ? ಹಂಟರ್ನ ಕೆಲಸ ಏನು ಅಂದ್ರೆ ಬೇಟೆಯಾಡುವುದು. ಬೇಟೆಯಾಡ್ಲಿಕ್ಕೆ ಯಾರನ್ನ ಬೇಟೆಯಾಡ್ಲಿಕ್ಕೆ ಬಂದಿದ್ದಾನೆ? ಪಾರಿವಾಳದ ಗೂಡು ಬೇಟೆಗಾರನಿಗೆ ಕಾಣಿಸಿದೆ. ಆ ಗೂಡನ್ನ ನೋಡಿಕೊಂಡು ಬಾಣ ಬಿಲ್ಲನ್ನ ಹಿಡಿದುಕೊಂಡು ಬೇಟೆಗಾರ ಮರದ ಕೆಳಗಡೆ ರೆಡಿಯಾಗಿ ನಿಂತಿದ್ದಾನೆ. ಆಗ ಬೇಟೆಗಾರನನ್ನ ನೋಡಿದ ತಕ್ಷಣ ಪಾರಿವಾಳಕ್ಕೆ ಭಯ ಆಗ್ಲಿಕ್ಕೆ ಶುರುವಾಯಿತು. ಭಯ ಭೀತಿಯಿಂದ ಪಾರಿವಾಳ ಪುರುಕ್ಕೆಂದು ಗೂಡಿನೊಳಗೆ ಮುದುರಿಕೊಂಡಿತ್ತು. ಅದಕ್ಕೆ ಹೆದರಿಕೆ ಆಯಿತು. ಹೆಣ್ಣು ಪಾರಿವಾಳಕ್ಕೆ ಸೀದಾ ಗೂಡಿನೊಳಗೆ ತನ್ನ ಜೀವವನ್ನ ಸಣ್ಣದು ಮಾಡಿಕೊಂಡು ಮುದುರಿಕೊಂಡಿತ್ತು. ಮತ್ತು ನನ್ನ ಮನದಲ್ಲೇ ಅನಿಸ್ಕೊಳ್ತದೆ, ಕಷ್ಟವು ಬಂದು ಕಾಲಬುಡದಲ್ಲೇ ನಿಂತಿದೆ. ಬೇಟೆಗಾರನ ನೋಡಿದ ಕೂಡಲೇ ಬೇಟೆಗಾರ ಇನ್ನೇನ್ ಮಾಡ್ತಾನೆ? ಬಾಣ ಬಿಟ್ಟು ನನ್ನನ್ನ ಕೊಲ್ತಾನೆ ಎನ್ನುವ ಅದಕ್ಕೆ ಅರಿವಾಗ್ತದೆ. ಹಾಗಾಗಿ ಕಾಲಬುಡದಲ್ಲೇ ತನಗೆ ಕಷ್ಟ ಬಂದೊದಗಿದೆ ಎಂದು ಜೊತೆಗಾರ ಪಾರಿವಾಳಕ್ಕೆ ಅಂದ್ರೆ ಗಂಡು ಪಾರಿವಾಳಕ್ಕೆ ಹೇಳ್ತದೆ. ಮುಂದೇನಾಗ್ತದೆ ನೋಡೋಣ. ಸ್ವಾಮಿ, ನಮಗೆ ಅಂತ್ಯಕಾಲವು ಬಂದಿದೆ ಎನ್ನುತ್ತಾ ನಡುಗುತ್ತಿದ್ದ ಹೆಣ್ಣನ್ನು ಜೊತೆಗಾರ ಪಾರಿವಾಳವು ಸಂತೈಸುತ್ತಾ ಅದೇನೆಂದು ಹೇಳಬಾರದೆ ಎಂದಿತು. ಆಗ ಕೆಳಗೆ ನೋಡಿ, ನಮ್ಮನ್ನು ಬೇಟೆಯಾಡಲು ಸಿದ್ಧನಾಗಿ ಒಬ್ಬ ಬೇಡನು ನಿಂತಿದ್ದಾನೆ, ಗುರಿಯಿಡುತ್ತಿದ್ದಾನೆ ಎಂದು ಹೇಳಿದ ಹೆಣ್ಣು ಪಾರಿವಾಳವು ಬಿಕ್ಕಳಿಸಿತು. ಆಗ ಜೊತೆಗಾರ ಗಂಡು, ಅದಕ್ಕೇನಂತೆ, ಇಲ್ಲೇ ಹೆದರುತ್ತಾ ಕುಳಿತರೆ ಸಾಯುವುದು ನಿಶ್ಚಯ, ತಡ ಮಾಡದೆ ಫುರ್ರೆಂದು ಹಾರಿ ಹೋಗುವ ಬಾ ಎಂದಿತು. ಅದು ಆಗದು ಸ್ವಾಮಿ ಎಂದು ಹೆಣ್ಣು ಪಾರಿವಾಳ ಹೇಳಿತು. ಈಗ ಏನ್ ಹೇಳ್ತದೆ ಹೆಣ್ಣು ಪಾರಿವಾಳ? ಸ್ವಾಮಿ, ನಮಗೀಗ ಅಂತ್ಯಕಾಲ ಬಂದಿದೆ, ನಾವೀಗ ಇನ್ನು ಸಾಯುವುದೇ ಸಹಿ ಎಂದು ಹೆಣ್ಣು ಪಾರಿವಾಳ ಜೊತೆಗಾರ ಪಾರಿವಾಳಕ್ಕೆ ಹೇಳ್ತದೆ. ಆಗ ಗಂಡು ಪಾರಿವಾಳ ಅದನ್ನ ಸಂತೈಸುತ್ತಾ ಅದೇನೆಂದು ಹೇಳು ನೋಡೋಣ ಎಂದಾಗ ಕೆಳಗೆ ನೋಡಿ, ಹೆಣ್ಣು ಪಾರಿವಾಳ ತನ್ನ ಮನಸ್ಸಿನಲ್ಲಿದ್ದ ನೋವನ್ನ ತೋಡಿಕೊಂಡಾಗ ಬೇಟೆಗಾರನನ್ನ ನೋಡದ ಗಂಡು ಪಾರಿವಾಳಕ್ಕೆ ಏನೂ ಅರ್ಥ ಆಗುವುದಿಲ್ಲ. ಅದೇನೆಂದು ಹೇಳು ಎಂದು ಹೆಣ್ಣು ಪಾರಿವಾಳಕ್ಕೆ ಗಂಡು ಪಾರಿವಾಳ ಹೇಳ್ತದೆ. ಕೆಳಗೆ ನೋಡಿ, ನಮ್ಮನ್ನು ಬೇಟೆಯಾಡಲು ಸಿದ್ಧನಾಗಿ ಒಬ್ಬ ಬೇಡನು ಬಂದಿದ್ದಾನೆ. ಒಬ್ಬ ಹಂಟರ್ ಬಂದು ಕೆಳಗಡೆ ನಮಗೆ ಕೊಲ್ಲಲು ಬಂದು ನಿಂತಿದ್ದಾನೆ, ನಮ್ಮೆಡೆಗೆ ಗುರಿ ಇಡ್ತಾ ಇದ್ದಾನೆ, ಅವನ ಬಿಲ್ಲು ಬಾಣವನ್ನ ನಮ್ಮೆಡೆಗೆ ಇಟ್ಟಿದ್ದಾನೆ ನೋಡಿ ಎಂದು ಹೆಣ್ಣು ಪಾರಿವಾಳ ಅಳ್ತಾ ಅಳ್ತಾ ಬಿಕ್ಕಳಿಸಿತು. ಅದಕ್ಕೆ ಅಳು ಬಂದ್ಬಿಡ್ತು. ನೋಡಿ, ನಾವೀಗ ಸಾಯ್ಬೇಕು ಅಂತ ಹೆಣ್ಣು ಪಾರಿವಾಳ ಗಂಡು ಪಾರಿವಾಳಕ್ಕೆ ಹೇಳ್ತದೆ. ಅದಕ್ಕೆ ಯಾಕೆ ಹೆದರುತ್ತೀಯ? ನಾವು ಹೇಗೂ ಇಲ್ಲಿಂದ ಹಾರಿ ಹೋಗೋಣ, ಪುರ್ರೆಂದು ಬೇಗ ಹಾರಿ ಹೋಗೋಣ. ಹೆದರುತ್ತಾ ಕುಳಿತರೆ ಇಲ್ಲಿ ನಾವು ಸಾಯ್ತೇವೆ, ನಮಗೆ ಬಾಣ ಬೀಳುತ್ತದೆ, ನಾವು ಸತ್ತು ಹೋಗ್ತೇವೆ. ಅದಕ್ಕಿಂತ ನಾವು ಹಾರಿ ಹೋಗೋಣ ಬಾ ಎಂದು ಗಂಡು ಪಾರಿವಾಳ ಹೆಣ್ಣು ಪಾರಿವಾಳಕ್ಕೆ ಹೇಳ್ತದೆ. ಅದು ಆಗದು ಸ್ವಾಮಿ, ಅದು ಸಾಧ್ಯವಿಲ್ಲ ಎಂದು ಹೆಣ್ಣು ಪಾರಿವಾಳ ಹೇಳ್ತದೆ. ಯಾಕೆ ನೋಡೋಣವಾ? ಅದೇಕೆ? ಮೇಲಕ್ಕೆ ಹಾರಿ ಹೋಗುವ ಎಂದರೆ ಮರದ ಮೇಲೆ ಗಿಡುಗವೊಂದು ಕಾಯುತ್ತಾ ಸುತ್ತಿದೆ. ಮಂಡಲಾಕಾರದಲ್ಲಿ ತಿರುಗುತ್ತಾ ಹಾರಿ ಹೋಗುವ ನಮ್ಮನ್ನು ಕಚ್ಚಿ ತಿನ್ನಲು ಹೊಂಚು ಹಾಕುತ್ತಿದೆ. ಅತ್ತ ದರಿ, ಇತ್ತ ಪುಲಿ, ಏನು ಮಾಡಲಿ ಎಂದಾಗ ಗಂಡು ಪಾರಿವಾಳವು ಗಡಗಡ ನಡುಗಿತು.
ಯಾಕೆ ಹಾಗೆ ಹೇಳ್ತೀಯ, ಅದೇಕೆ ನಾವು ಹಾರಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಗಂಡು ಪಾರಿವಾಳ ಕೇಳಿದಾಗ, ನೋಡಿ ಮರದ ಮೇಲೆ ಗಿಡುಗ ಒಂದು ಸುತ್ತುತ್ತಾ ಇದೆ, ಮಂಡಲಾಕಾರದಲ್ಲಿ, ಅಂದ್ರೆ ರೌಂಡ್ ರೌಂಡ್ ಆಗಿ ಸುತ್ತಾ ಇದೆ. ನಮ್ಮನ್ನು ನೋಡ್ತಾ ಇದೆ. ನಾವು ಹಾರಿದ ತಕ್ಷಣ ನಮ್ಮನ್ನು ಕಚ್ಚಿ ತಿನ್ನಲು ಹೊಂಚು ಹಾಕ್ತಾ ಇದೆ, ತಯಾರಿ ನಡೆಸ್ತಾ ಇದೆ. ಅತ್ತ ದರಿ ಇತ್ತ ಪುಲಿ. ಈ ಕಡೆ ಹೋದ್ರೆ ದರಿ ಇದೆ, ಈ ಕಡೆ ಹೋದ್ರೆ ಹುಲಿ ಇದೆ. ಎರಡೂ ಕಡೆ ಹೋದ್ರೂ ನಮ್ಗೆ ಯಾವುದೇ ಉಪಯೋಗ ಇಲ್ಲ. ಈ ಕಡೆ ಹೋದ್ರೂ ನಾವು ಸಾಯ್ಬೇಕು, ಗಿಡುಗ ನಮ್ಮನ್ನ ತಿಂತದೆ. ಇಲ್ಲ ಅಂದ್ರೆ ಗೂಡಿನಲ್ಲಿದ್ರೆ ನಮ್ಗೆ ಬೇಟೆಗಾರ ಬಾಣ ಬಿಡ್ತಾನೆ. ಅತ್ತ ದರಿ ಇತ್ತ ಪುಲಿ. ಏನು ಮಾಡುವುದು ಎಂದಾಗ ಗಂಡು ಪಾರಿವಾಳಕ್ಕೆ ಹೆದರಿಕೆ ಆಯ್ತು, ಗಡಗಡ ನಡುಗಿತು, ಭಯ ಆಯ್ತು ಅದಕ್ಕೆ. ಕೆಳಗೆ ಬೇಟೆಗಾರ, ಮೇಲೆ ಗಿಡುಗ. ನಮ್ಮ ಜೀವಕ್ಕೆ ಎದುರಾದ ಆಪತ್ತಿನ ಅರಿವಾದ ಜೋಡಿ ಪಾರಿವಾಳಗಳು ಒಂದಕ್ಕೊಂದು ಅಂಟಿಕೊಂಡು ಅಲ್ಲೇ ಮುದುರಿ ಕೂತವು. ಉಭಯ ಸಂಕಟ ಅಡಕತ್ತರಿಯಲ್ಲಿ ಸಿಕ್ಕಿದಂತೆ ತಳಮಳಿಸಿದವು. ತಾಳ್ಮೆಯಿಂದ ಜೀವ ಹಿಡಿದುಕೊಂಡು ಕೂತವು. ಬಹುಶಃ ಅವುಗಳ ಆಂತರ್ಯದ ಕರೆ ದೇವರಿಗೆ ಮುಟ್ಟಿತೋ ಏನೋ. ಅಷ್ಟರಲ್ಲಿ ಬಾಣ ಪ್ರಯೋಗದ ಛೈ ಎಂಬ ಸದ್ದಿನೊಂದಿಗೆ ಕೇಳಿ ಬಂತು ಚೀತ್ಕಾರ. ಬೇಟೆಗಾರ ಕೆಳಗಿದ್ದಾನೆ, ಮೇಲೆ ಗಿಡುಗ ಇದೆ. ತಮ್ಮ ಜೀವಕ್ಕೆ ಇದೊಂದು ತುಂಬಾ ಅಪಾಯದ ಸಂಗತಿ ಎಂದು ಗೂಡಿನ ಒಳಗಡೆ ಜೋಡಿ ಪಾರಿವಾಳಗಳು ಒಂದಕ್ಕೊಂದು ಎಷ್ಟು ಸಾಧ್ಯವೋ ಅಷ್ಟು ಅಂಟಿಕೊಂಡು ಮುದುರಿಕೊಂಡು ಅಲ್ಲೇ ಕುಳಿತುಕೊಂಡು. ಉಭಯ ಸಂಕಟ ಅಂದ್ರೆ ಸಂಕಟ, ಹೊಟ್ಟೆಯೊಳಗೆ ಆಗ್ತದೆ, ಏನೀಗ ಈ ಕ್ಷಣದಲ್ಲಿ ಸಾವು ಬರಬಹುದು, ಗಿಡುಗ ತಿಂತದೋ ಅಥವಾ ಬೇಟೆಗಾರನ ಬಾಣ ತಾಕ್ತದೋ ಎನ್ನುವ ಒಂದು ಭಯ ಅಡಕತ್ತರಿಯಲ್ಲಿ ಸಿಕ್ಕಿದಂತೆ ತಳಮಳಿಸಿದವು. ಅಡಕತ್ತರಿಯಲ್ಲಿ ಸಿಗುವುದಂದ್ರೆ ಕತ್ತರಿಯಲ್ಲಿ ಅಡಕೆಯನ್ನ ಹಾಕಿ ಮೊದಲಿನ ಕಾಲದಲ್ಲಿ ತುಂಡು ಮಾಡ್ತಾ ಇದ್ರು. ಆಗ ಅಡಕೆಯು ತುಂಡಾಗ್ಲೇಬೇಕು, ಅದಕ್ಕೆ ಬೇರೆ ಯಾವುದೇ ಹೋಗುವ ಉಪಾಯ ಇಲ್ಲ. ಆದ್ರಿಂದ ಅಡಕತ್ತರಿಯಲ್ಲಿ ಸಿಲುಕುವುದು ಅಂತ ಹೇಳಿದ್ರೆ ಅಪಾಯದಲ್ಲಿ ಸಿಲುಕುವುದು ಅಂತ ಅರ್ಥ. ತಾಳ್ಮೆಯಿಂದ ಅಲ್ಲೇ ಕುಳಿತುಕೊಳ್ತವೆ ಎರಡೂ ಪಾರಿವಾಳಗಳು. ಬಹುಶಃ ಅವುಗಳ ಈ ನೋವು ದೇವರಿಗೆ ಕೇಳಿಸ್ತೋ ಏನೋ. ಆಗ ಅಷ್ಟರಲ್ಲಿ ಒಂದು ಶಬ್ದ ಆಗುತ್ತೆ. ಏನ್ ಶಬ್ದ ಆಗ್ತದೆ? ಬಾಣವು ಹೋದ ಶಬ್ದ. ಝುಯ್ ಅಂತ ಬಾಣ ಮೇಲೆ ಹೋದ ಶಬ್ದ ಆಗ್ತದೆ. ಕಾಡಿನಲ್ಲಿ ನಿಶ್ಶಬ್ದದ ಜೊತೆಗೆ ಒಂದು ಬಾಣ ಪ್ರಯೋಗದ ಶಬ್ದ ಕೇಳುತ್ತದೆ. ಅಷ್ಟರಲ್ಲಿ ಯಾರೋ ಒಂದು ಕೂಗಿದ ಸದ್ದು, ಚೀತ್ಕಾರದ ಸದ್ದು, ಚೀರಿದ ಸದ್ದು ಅಲ್ಲಿ ಪಾರಿವಾಳಗಳಿಗೆ ಕೇಳ್ತದೆ. ಆಮೇಲೆ ಬಹಳ ಹೊತ್ತು ಕಳೆಯಿತು, ಸದ್ದಿಲ್ಲ ಸುದ್ದಿಲ್ಲ. ಆಗ ಗಂಡು ಪಾರಿವಾಳವು ಗೂಡಿನ ಎಡೆಯಿಂದ ಇಷ್ಟು ಇಣುಕಿ ನೋಡುತ್ತದೆ. ಕೆಳಗೆ ನೋಡಿದರೆ ಬೇಟೆಗಾರನು ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿದ್ದಾನೆ. ಅವನ ಹತ್ತಿರದಿಂದಲೇ ಒಂದು ಹಾವು ಸರಿದು ಹೋಗುತ್ತಿದೆ. ಅಲ್ಲೇ ಆಚೆಗೆ ಗಿಡುಗವೂ ಸುತ್ತು ಬಿದ್ದಿದೆ. ಏಕಕಾಲದಲ್ಲಿ ಬೇಡ ಮತ್ತು ಗಿಡುಗವು ಅಂತ್ಯ ಕಂಡಿವೆ. ಈಗ ಜೀವಕಂಟಕದಿಂದ ಪಾರಾದ ಪಾರಿವಾಳಗಳಿಗೆ ಆಶ್ಚರ್ಯದ ಸಂತೋಷ, ಜೀವ ಭಯವೂ ಹಾರಿಹೋಯಿತು. ಸ್ವಲ್ಪ ಹೊತ್ತಾದ ನಂತರ ಬಾಣದ ಶಬ್ದ ಮತ್ತು ಚೀತ್ಕಾರದ ಕೂಗು ಕೇಳಿದ ನಂತರ ಸ್ವಲ್ಪ ಹೊತ್ತು ಹಾಗೆಯೇ ಕಳೆಯುತ್ತೆ. ಯಾವುದೇ ಸದ್ದಿಲ್ಲ, ಯಾವುದೇ ಶಬ್ದ ಆಗಲೇ ಇಲ್ಲ. ಆಗ ಗಂಡು ಪಾರಿವಾಳ ಧೈರ್ಯ ಮಾಡಿ ಗೂಡಿನ ಒಂದು ಸಣ್ಣ ಎಡೆಯಿಂದ ಇಣುಕಿ ನೋಡ್ತದೆ. ಕೆಳಗೆ ನೋಡಿದ್ರೆ ಬೇಟೆಗಾರ ನೆಲದ ಮೇಲೆ ಬಿದ್ದು ಹೊರಳಾಡ್ತಾ ಇದ್ದಾನೆ. ಏನಾಯ್ತಪ್ಪ ಬೇಟೆಗಾರನಿಗೆ ಅಂತ ಹೀಗೆ ಪಾರಿವಾಳ ಇಣುಕಿ ನೋಡ್ತದೆ. ಆಗ ಹತ್ತಿರದಿಂದಲೇ ಒಂದು ಹಾವು ಸರಿದು ಹೋಗುತ್ತದೆ. ಪಾರಿವಾಳಕ್ಕೆ ಅರ್ಥವಾಯಿತು, ಬೇಟೆಗಾರನಿಗೆ ಹಾವು ಕಚ್ಚಿದೆ ಎಂದು. ಅಲ್ಲೇ ಆಚೆಗೆ ಗಿಡುಗವೂ ಸತ್ತು ಬಿದ್ದಿದೆ. ಪಾರಿವಾಳವನ್ನು ಕೊಲ್ಲಲು ಬಂದ ಗಿಡುಗ, ಪಾರಿವಾಳವನ್ನು ಕೊಲ್ಲಲು ಬಂದಂತಹ ಬೇಟೆಗಾರ ಇಬ್ಬರು ಒಂದೇ ಕ್ಷಣದಲ್ಲಿ ಸತ್ತಿದ್ದಾರೆ. ಅಲ್ಲಿ ಒಂದು ಕಡೆ ಹಾವು ಕಚ್ಚಿ ಬೇಟೆಗಾರ ಸತ್ತು ಹೋದ್ರೆ, ಇನ್ನೊಂದು ಕಡೆ ಬೇಟೆಗಾರನ ಬಾಣ ತಾಗಿ ಗಿಡುಗವು ಸತ್ತು ಹೋಗಿದೆ. ಏಕಕಾಲದಲ್ಲಿ ಬೇಡ ಮತ್ತು ಗಿಡುಗವು ಅಂತ್ಯ ಕಂಡಿದೆ. ಇಬ್ಬರು ಸತ್ತು ಹೋಗಿದ್ದಾರೆ. ಈಗ ಪಾರಿವಾಳಗಳಿಗೆ ಯಾವುದೇ ಭಯವಿಲ್ಲ. ಮೇಲುಗಡೆ ಗಿಡುಗವೂ ಇಲ್ಲ, ಕೆಳಗಡೆ ಬೇಟೆಗಾರನೂ ಇಲ್ಲ. ಆಶ್ಚರ್ಯದ ಸಂತೋಷ ಆಗ್ತದೆ ಅವರಿಗೆ. ಜೀವ ಭಯ ಹಾರಿ ಹೋಗುತ್ತೆ. ತುಂಬಾ ಜೀವ ಹೆದರ್ಕೊಂಡು ಕೂತಿದ್ರಲ್ಲ ಆ ಎರಡು ಪಾರಿವಾಳಗಳು, ಈಗ ಖುಷಿಯಿಂದ ಏನ್ ಮಾಡ್ತಾರೆ ನೋಡೋಣ. ಪಾರಿವಾಳಗಳೆರಡು ಕರಕರ ಸದ್ದು ಮಾಡುತ್ತಾ ಗೂಡಿನಿಂದ ಹೊರಬಂದವು. ಮರದ ಗೆಲ್ಲಿನಿಂದ ಗೆಲ್ಲಿಗೆ ಹಾರುತ್ತಾ ನೋಡಿದವು. ಖುಷಿಯಾಗಿ ಪಾರಿವಾಳಗಳು ಸದ್ದು ಮಾಡ್ತಾ ಅಲ್ಲಿಂದ ಇಲ್ಲಿಗೆ ಹಾರ್ತಾ ಇದ್ದವು.
ಗೆಲ್ಲಿಗೆ ಹಾರುತ್ತಾ ಅಂದ್ರೆ ಬ್ರಾಂಚಸ್ ಮೇಲೆ ಅಲ್ಲಿ ಇಲ್ಲಿ ಹಾರ್ತಾ ಕೂತ್ಕೊಳ್ತವೆ. ಇದೆಲ್ಲ ಹೇಗಾಯಿತು, ಏನು ನಡೆಯಿತು ಎಂಬುದು ಒಂದು ಪಾರಿವಾಳಗಳಿಗೆ ತಿಳಿಯುವುದಿಲ್ಲ, ತಿಳಿಯುವ ಅಪೇಕ್ಷೆಯೂ ಇರಲಿಲ್ಲ. ಏನೇ ಆಗಲಿ ಕಪೋತ ಪಕ್ಷಿಗಳು ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡು ಸಂತಸದಿಂದ ರೆಕ್ಕೆ ಬಿಚ್ಚಿ ಹಾರಿ ಹೋದವು. ಆದರೆ ಅಲ್ಲಿ ನಡೆದದ್ದಾದರೂ ಏನು, ಇದೆಲ್ಲ ಹೇಗಾಯಿತು, ಯಾಕಾಯಿತು, ಹೇಗೆ ನಡೆಯಿತು, ಇದೆಲ್ಲ ಬೇಟೆಗಾರ ಹೇಗೆ ಸತ್ತೋದ ಎನ್ನುವ ಯಾವುದೇ ಒಂದು ಅರಿವಿಲ್ಲದೆ ಆ ಪಾರಿವಾಳಗಳು ತುಂಬಾ ಖುಷಿಯಾಗಿ ಅಲ್ಲಿಂದಿಲ್ಲಿಗೆ ಹಾರ್ತಾ ಇದ್ದವು. ಆದರೆ ಇದು ಯಾಕಾಯ್ತು, ಹೇಗಾಯ್ತು ಎನ್ನುವ ತಿಳಿಯುವ ಅಪೇಕ್ಷೆ ಕೂಡ ಪಾರಿವಾಳಗಳಿಗೆ ಇರಲಿಲ್ಲ. ಯಾಕೆಂದ್ರೆ ಅವುಗಳು ಜೀವ ಭಯದಿಂದ ಹೊರಬಂದಿದ್ದವು, ಸಂತೋಷದಿಂದ ಅವುಗಳು ಕುಣಿದಾಡ್ತಾ ಇದ್ವು. ಏನೇ ಆಗಲಿ ಆ ಕಪೋತ ಪಕ್ಷಿಗಳು ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡು ಸಂತಸದಿಂದ ರೆಕ್ಕೆ ಬಿಚ್ಚಿ ಹಾರಿ ಹೋದವು. ಅಂದ್ರೆ ಈ ಕ್ಷಣಕ್ಕಷ್ಟೇ ಅವುಗಳಿಗಿದ್ದ ಅಪಾಯವು ತಪ್ಪಿದೆ. ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವುದಂದ್ರೆ ಆ ಕ್ಷಣದಲ್ಲಿ ಯಾವುದಾದ್ರೂ ತೊಂದರೆಯಿಂದ ತಪ್ಪಿಸಿಕೊಳ್ಳುವುದನ್ನ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವುದು ಅಂತಾರೆ. ಸಂತಸದಿಂದ ಅವುಗಳು ರೆಕ್ಕೆ ಬಿಚ್ಚಿ ಹಾರಿ ಹೋದವು. ಈಗ ನಾವು ನೋಡೋಣ ಅಲ್ಲಿ ನಿಜವಾಗಿ ಏನ್ ನಡೆದಿದೆ ಅಂತ. ಆ ಬೇಟೆಗಾರನು ಪಾರಿವಾಳದ ಗೂಡಿಗೆ ಗುರಿಯಿಟ್ಟು ಬಾಣ ಬಿಡುವ ಕ್ಷಣದಲ್ಲೇ ಹಾವೊಂದು ಬೇಟೆಗಾರನಿಗೆ ಕುಟುಕಿ ಬಿಟ್ಟಿತು. ಆಗ ಬೇಡನ ಗುರಿ ತಪ್ಪಿ ಹೋಗಿ ಆತನು ಬಿಟ್ಟ ಬಾಣವು ಮೇಲೆ ಹಾರುತ್ತಿದ್ದ ಗಿಡುಗನಿಗೆ ತಾಗಿ ಆ ಗಿಡುಗವು ಕೆಳಗುರುಳಿತು. ಅಂತೂ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಬೇಟೆಗಾರನು ಹಾವಿನ ವಿಷವೇರಿ ಸತ್ತ, ಗಿಡುಗವು ಬೇಡನ ಬಾಣಕ್ಕೆ ತುತ್ತಾಗಿ ಸತ್ತು ಹೋಯಿತು. ಜೋಡಿ ಪಾರಿವಾಳಗಳು ಬದುಕಿದೆಯಾ ಬಡ ಜೀವವೇ ಅಂದುಕೊಂಡು ತಮ್ಮ ಪುಟ್ಟ ಬದುಕನ್ನು ಚೊಕ್ಕಟವಾಗಿ ಕಳೆದವು. ಬೇಟೆಗಾರ ಇನ್ನೇನು ಪಾರಿವಾಳದ ಗೂಡಿಗೆ ಬಾಣ ಬಿಡಬೇಕು, ಆ ಕ್ಷಣದಲ್ಲಿ ಅಲ್ಲಿದ್ದಂತಹ ಒಂದು ವಿಷದ ಹಾವು ಬೇಟೆಗಾರನಿಗೆ ಕಚ್ಚಿಬಿಟ್ಟು ಆ ವಿಷ ಏರುತ್ತಲೇ ಅಲ್ಲಿ ಬೇಟೆಗಾರ ಸತ್ತು ಹೋಗ್ತಾನೆ. ಅವನು ಬಾಣ ಬಿಟ್ಟು ಗುರಿ ಇಟ್ಟಿದ್ನಲ್ಲ, ಆ ಗುರಿ ಇಟ್ಟ ಬಾಣ ಅದು ಪಾರಿವಾಳದ ಗೂಡಿಗೆ ತಾಗದೆ ಮೇಲ್ಗಡೆ ಹಾರ್ತಾ ಇದ್ದಂತಹ ಗಿಡುಗನಿಗೆ ತಾಗ್ತದೆ. ಆ ಗಿಡುಗ ಕೆಳಗೆ ಉರುಳುತ್ತದೆ. ಈಗಲ್ ಅಂತೇವಲ್ಲ, ಆ ಈಗಲ್ ಪಾರಿವಾಳವನ್ನ ತಿನ್ನಲು ಬಂದಿತ್ತು, ತಾನೇ ಜೀವ ಕಳೆದುಕೊಂಡು ಹೋಯಿತು. ಗಿಡುಗವು ಬೇಡದ ಬಾಣಕ್ಕೆ ತುತ್ತಾಗಿ ಸತ್ತು ಹೋಯಿತು. ಜೋಡಿ ಪಾರಿವಾಳಗಳು ಬದುಕಿದೆಯಾ ಬಡ ಜೀವವೇ ಅಂದ್ರೆ ನನ್ನ ಜೀವ ಉಳಿಯಿತಲ್ಲ ಎನ್ನುವ ಖುಷಿಯಿಂದ ಅವುಗಳು ಅಲ್ಲಿಂದ ಹಾರಿ ಹೋಗ್ತವೆ. ತಮ್ಮ ಪುಟ್ಟ ಬದುಕನ್ನು ಚೊಕ್ಕಟವಾಗಿ ಕಳೆದವು. ಒಂದು ಕ್ಷಣದಲ್ಲಿ ಬಂದಿದ್ದಂತಹ ಆಪತ್ತು ಹಾರಿ ಹೋಯ್ತಲ್ಲ ಈ ರೀತಿಯಾಗಿ ಎಂದು ಖುಷಿಯಿಂದ ಆ ಎರಡು ಪಾರಿವಾಳಗಳು, ಗಂಡು ಮತ್ತು ಹೆಣ್ಣು ಪಾರಿವಾಳಗಳು ತುಂಬಾ ಸಂತೋಷಪಟ್ಟರು. ಆದದ್ದೊಂದು ಅಂದುಕೊಂಡಿದ್ದೊಂದು ಎಂಬಂತಾಯಿತು. ಲೆಕ್ಕಾಚಾರವೆಲ್ಲವೂ ತಪ್ಪಿ ಹೋಗಿ ಕಕಮಕವಾಯಿತು. ಸತ್ತೇ ಹೋದೆವು ಎಂದುಕೊಂಡ ಜೋಡಿ ಪಾರಿವಾಳಗಳು ಅದೃಷ್ಟದ ಬಲದಿಂದ ಜೀವ ಉಳಿಸಿಕೊಂಡವು. ಭಯದಿಂದ ದುಡುಕಿ ಗೂಡಿನಿಂದ ಹೊರಬಂದಿದ್ದರೆ ಆ ಪಾರಿವಾಳಗಳು ಬದುಕುತ್ತಿದ್ದವೇ? ಪಾರಿವಾಳಗಳು ಅಂದ್ಕೊಂಡಿದ್ದೊಂದು, ಆದದ್ದೊಂದು. ಲೆಕ್ಕಾಚಾರ, ಪಾರಿವಾಳಗಳ ಲೆಕ್ಕಾಚಾರ ಎಲ್ಲ ಕಕಮಕವಾಯಿತು ಅಂದ್ರೆ ಏರುಪೇರಾಯಿತು. ಇನ್ನೇನು ಸತ್ತೇ ಹೋದು, ಬಾಣ ಬಿಟ್ಟ ಈಗ ಬೇಟೆಗಾರ ಅಂದ್ಕೊಂಡಿದ್ದಂತಹ ಜೋಡಿ ಪಾರಿವಾಳಗಳ ಅದೃಷ್ಟ ಚೆನ್ನಾಗಿತ್ತು, ಅವುಗಳ ಜೀವ ಉಳಿಯಿತು. ಅಲ್ಲಿ ಪಾರಿವಾಳಗಳ ಜೀವ ಹೋಗ್ಬೇಕಿತ್ತು, ಹೋದದ್ದು ಜೀವ ಈಗಲ್, ಗಿಡುಗ ಮತ್ತು ಅಲ್ಲಿದ್ದಂತಹ ಹಂಟರ್ ಬೇಟೆಗಾರನದ್ದು. ಭಯದಿಂದ ಪಾರಿವಾಳಗಳೇನಾದ್ರೂ ಹೊರಗೆ ಹಾರಿದ್ದಿದ್ರೆ ಆ ಪಾರಿವಾಳಗಳು ಬದುಕ್ತಿದ್ವಾ? ಸತ್ತೇ ಹೋಗ್ತಿದ್ವು. ಅವುಗಳನ್ನ ಗಿಡುಗ ತಿಂತಿದ್ದ, ಇಲ್ಲ ಅಂದ್ರೆ ಬೇಟೆಗಾರ ಹೊಡೆದು ಸಾಯಿಸ್ತಿದ್ದ. ತಟಸ್ಥ ನೀತಿಯು ಅಪಾಯದ ಹೊತ್ತಿನಲ್ಲಿ ಪಾರಿವಾಳಗಳ ನೆರವಿಗೆ ಬಂತು. ಅಂದ್ರೆ ಯಾವುದೇ ಕೆಲಸವನ್ನ ಮಾಡ್ಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದು ಈ ಪಾರಿವಾಳಗಳು. ಮೇಲೆ ಹಾರಿದ್ದಿದ್ರೆ ಅವುಗಳು ಆ ಕ್ಷಣಕ್ಕೆ ರಿಯಾಕ್ಷನ್ ಅನ್ನ ತೋರಿಸಿದಂಗೆ ಆಗ್ತಿತ್ತು. ಇದು ಸುಮ್ಮನೆ ನ್ಯೂಟ್ರಲ್ ಆಗಿ ಕೂತ್ಕೊಂಡು ಆ ಪಾರಿವಾಳಗಳು ಏನು ಮಾಡ್ಲೇ ಇಲ್ಲ. ಹಾಗಾಗಿ ಈ ಕ್ಷಣದಲ್ಲಿ ಅಂದ್ರೆ ಈ ಸಮಯದಲ್ಲಿ ತಟಸ್ಥ ನೀತಿಯವರಿಗೆ ಸಹಾಯ ಮಾಡಿ. ವಿಪತ್ತು ಬಂದಾಗ ದುಡುಕಬಾರದು, ಕಾಯಬೇಕು. ಚಿಪ್ಪಿನೊಳಗೆ ತೂರಿಕೊಂಡು ಕೆಲಕಾಲ ಅದೃಶ್ಯವಾಗಿರಬೇಕು. ತಾಳ್ಮೆಯು ಧೈರ್ಯದ ಸಹಚರನಾದರೆ ವಿಪತ್ತು ಸಹ್ಯವಾಗುತ್ತದೆ. ಸಹನೆಯು ಧೈರ್ಯದ ಸುಧಾರಿತ
ವಿಕಸಿತ ರೂಪ. ಬೇವು ಬಿತ್ತಿ ಮಾವು ಬೆಳೆಯಲು ಹೊರಡಬಾರದು. ಈ ಲೋಕದಲ್ಲಿ ಉತ್ತಮ, ಮಧ್ಯಮ, ಅಧಮ, ಅಧಮಾಧಮ ಎಂಬ ಬಗೆ ಬಗೆಯ ಗುಣ ಸ್ವಭಾವ ಧರ್ಮವು ವ್ಯಾಪಿಸಿದೆ. ಶ್ರೀಗಂಧವು ತಾನು ಒಣಗಿ ಪರರಿಗೆ ಆನಂದ ಕೊಡುತ್ತದೆ. ಹಸುಗಳು ಹುಲ್ಲು ತಿಂದು ಸಾಕಿದವರಿಗೆ ಹಾಲು ಕೊಡುತ್ತವೆ. ಚೇಳು, ಆಮೆ ಮುಂತಾದ ಜೀವಿಗಳು ತಮ್ಮ ತಾಯಿಯನ್ನೇ ಕೊಂದು ತಾವು ಬದುಕುತ್ತವೆ. ನೊಣವು ತಾನೂ ಸತ್ತು ಸುತ್ತಲಿನವರ ಆರೋಗ್ಯವನ್ನು ಕೆಡಿಸುತ್ತದೆ. ಈ ಪೈಕಿ ನಾವು ಎಲ್ಲಿ ನಿಲ್ಲುತ್ತೇವೆ? ಶ್ರೀಗಂಧ ಚಂದನದಂತಹ ಉತ್ತಮ ಬದುಕೇ ನಮ್ಮದು. ಅದೃಷ್ಟವು ಸುಮ್ಮನೆ ಪಾಲಿಗೆ ಬರುವುದಿಲ್ಲ. ಅದು ಹಿಂದೆ ಮುಂದೆ ನೋಡುತ್ತದೆ. ದೃಷ್ಟದ ಪಾತಾಳಿಯಲ್ಲಿಯೇ ಅದೃಷ್ಟವು ಕೊನರಬೇಕು, ಅಲ್ಲವೇ? ಕೆಲವೊಮ್ಮೆ ನಾವು ದುಡುಕಿ ಕೆಲವೊಂದು ನಿರ್ಧಾರಕ್ಕೆ ಬರ್ತೇವೆ. ಕಷ್ಟ ಬಂದಾಗ, ವಿಪತ್ತು ಅಂದ್ರೆ ಕಷ್ಟ ಬಂದಾಗ ದುಡುಕಬಾರದು, ಕಾಯಬೇಕು. ಹೇಗೆ ಚಿಪ್ಪಿನೊಳಗೆ ತೂರಿಕೊಂಡು ನಾವು ಇರುವಂತಹ ಪ್ರಾಣಿಗಳು, ಈಗ ಆಮೆಯನ್ನು ನೋಡ್ತೇವೆ, ಅದೇ ರೀತಿ ಸ್ನೇಲ್ ಕೂಡ ನೋಡ್ತೇವೆ. ಇವುಗಳು ಕಷ್ಟ ಬಂದಾಗ ಹೇಗೆ ಚಿಪ್ಪಿನೊಳಗೆ ತೂರ್ಕೊಳ್ತವೆ ಅಂದ್ರೆ ಯಾವುದೇ ಆತುರದ ನಿರ್ಧಾರವನ್ನ ಮಾಡಬಾರದು. ಕಷ್ಟ ಬಂದಾಗ, ವಿಪತ್ತು ಬಂದಾಗ ದುಡುಕಿ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಕಾಯಬೇಕು, ತಾಳ್ಮೆಯಿಂದ ಇರಬೇಕು. ಕೆಲ ಕಾಲ ನಮ್ಮ ಅದೃಷ್ಟ ಹೇಗಿದೆ ಅಂತ ಪರೀಕ್ಷೆ ಮಾಡಬೇಕು. ನಾವು ಆ ಕ್ಷಣಕ್ಕೆ ಅಲ್ಲಿಂದ ಅದೃಶ್ಯರಾಗಬೇಕು, ಅಲ್ಲಿಂದ ಕಾಣಬಾರ್ದು, ಅಲ್ಲಿರಬಾರ್ದು. ನಾವು ಧೈರ್ಯದ ಸಹಚರನಾಗಿ ವಿಪತ್ತನ್ನ ಎದುರಿಸಬೇಕು. ಸಹನೆಯಿಂದ, ಧೈರ್ಯದಿಂದ ಎಲ್ಲವನ್ನು ಎದುರಿಸಿ ನಾವು ಆ ಕ್ಷಣವನ್ನ ಗೆದ್ದು ಬರಬೇಕು ಎನ್ನುವುದು ಈ ಕಥೆಯಲ್ಲಿರುವಂತಹ ಒಂದು ನಾವು ನೋಡಿಕೊಳ್ಬೇಕಾದಂತಹ, ನಾವು ಅನುಭವಿಸಬೇಕಾದ ಅಥವಾ ನಾವು ತಿಳಿದುಕೊಳ್ಳಬೇಕಾದಂತಹ ವಿಷಯ. ಅದೇ ರೀತಿ ಬೇವು ಬಿತ್ತಿ ಮಾವು ಬೆಳೆಯಲು ಹೊರಡಬಾರದು. ಬೇವು ಕಹಿಯಾಗಿರ್ತದೆ, ಮಾವು ಸಿಹಿಯಾಗಿರ್ತದೆ. ಬೇವಿನ ಗಿಡದಲ್ಲಿ ನಾವು ಮಾವಿನ ಹಣ್ಣನ್ನ ಪಡೆಯಲು ಹೋಗಬಾರ್ದು. ಯಾವ ರೀತಿ ನಾವು ಕೆಲಸ ಮಾಡ್ತೇವೆ, ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ಒಳ್ಳೆಯದಾಗ್ತೇವೆ, ಅದೇ ರೀತಿ ನಮಗೆ ಫಲ ಕೂಡ ಒಳ್ಳೆಯದೇ ಸಿಗ್ತದೆ. ಕೆಟ್ಟ ಕೆಲಸವನ್ನ ಮಾಡಿ ಒಳ್ಳೆಯದನ್ನ ನಾವು ಬಯಸಬಾರದು. ಶ್ರೀಗಂಧದ ಮರ ತಾನು ಇದ್ದಾಗಲೂ ಮತ್ತು ತಾನು ಒಣಗಿದಾಗಲೂ, ಶ್ರೀಗಂಧವನ್ನ ತೆಗೆದಿದಾಗ ಎಷ್ಟು ಸುಂದರವಾದ ಪರಿಮಳ ನಮಗೆ ಸಿಗ್ತದೆ. ಆ ಶ್ರೀಗಂಧದ ಪರಿಮಳವನ್ನು ಆಸ್ವಾದಿಸುವಾಗ ನಮಗೆಷ್ಟು ಆನಂದ ಆಗ್ತದೆ, ಅದರಿಂದ ಬೇರೆಯವರಿಗೆ ಎಷ್ಟು ಖುಷಿ ಬರ್ತದೆ. ಅದೇ ರೀತಿ ನಾವು ಶ್ರೀಗಂಧದಂತೆ ಇರಬೇಕು. ಈಗ ಹಸುಗಳು ಹುಲ್ಲು ತಿಂದು ಸಾಕಿದವರಿಗೆ ಹಾಲು ಕೊಡುತ್ತವೆ. ಹಸು ತಿನ್ನುವುದು ಹುಲ್ಲಾದರೂ ಕೂಡ ಅದು ಕೊಡುವುದು ತುಂಬಾ ಶ್ರೇಷ್ಠವಾದಂತಹ ಹಾಲು, ಮನುಷ್ಯನಿಗೆ ಉಪಯೋಗಕ್ಕೆ ಬರುವಂತಹ ವಸ್ತು. ಆದರೆ ಈ ಜಗತ್ತಿನಲ್ಲಿ ಬರೀ ಹಸು ಅಥವಾ ಬರೀ ಶ್ರೀಗಂಧದಂತಹ ಜೀವಿಗಳು ಮಾತ್ರ ಇಲ್ಲ. ಚೇಳು, ಆಮೆಯಂತಹ ಜೀವಿಗಳಿವೆ. ಅವುಗಳು ಹುಟ್ಟುತ್ತಾನೆ ತಮ್ಮ ತಾಯಿಯನ್ನ ಕೊಂದು ಬದುಕ್ತವೆ. ಚೇಳು ತಾನು ಹುಟ್ಟಿದ ತಕ್ಷಣ ತನ್ನ ತಾಯಿ ತನಗೆ ಜನ್ಮ ಕೊಟ್ಟಿದೆ ಅಂತ ತಿಳಿಯುವುದಿಲ್ಲ. ಜನ್ಮ ಕೊಡ್ತಲೇ ಅದು ತನ್ನೆಲ್ಲ ಜೀವವನ್ನ, ತನ್ನ ಜೀವ ಬಿಟ್ಬಿಡ್ತದೆ ಚೇಳು. ಅದೇ ರೀತಿ ನೊಣ ಕೂಡ ಸುತ್ತಮುತ್ತಲಿನ ಆರೋಗ್ಯವನ್ನ ಕೆಡಿಸ್ತದೆ ಹಾಗೂ ತಾನು ತನ್ನ ಆರೋಗ್ಯವನ್ನ ಕೆಡಿಸಿಕೊಳ್ತದೆ. ನಾನಾ ರೀತಿಯ ಜನರು ಈ ಜಗತ್ತಿನಲ್ಲಿ ಇರುವುದಕ್ಕೆ ಇವೆಲ್ಲ ಉದಾಹರಣೆ. ಶ್ರೀಗಂಧದಂತಹ ಜನರಿರ್ತಾರೆ, ಹಸುವಿನಂತಹ ಜನರಿರ್ತಾರೆ, ಇನ್ನೊಬ್ಬರಿಗೆ ಅಪಾಯ ಮಾಡುವಂತಹ ಚೇಳು, ಆಮೆ, ನೊಣದಂತಹ ಜೀವಿಗಳು ಕೂಡ ಈ ಜಗತ್ತಿನಲ್ಲಿ ಇರ್ತಾರೆ. ಹಾಗಾದರೆ ನಾವು ಎಲ್ಲಿ ನಿಲ್ತೇವೆ? ನಾವೇನು ಚೇಳೆ ಅಥವಾ ಆಮೆಯೇ ಅಥವಾ ಹಸುವೆ ಅಥವಾ ಶ್ರೀಗಂಧದಂತಹ ಬುದ್ಧಿಯನ್ನ ಹೊಂದಿರುವಂತವರೇ ಎನ್ನುವುದನ್ನ ನಾವು ನಮ್ಮನ್ನ ಪ್ರಶ್ನೆ ಮಾಡ್ಕೊಳ್ಬೇಕು. ನಾವು ನಮ್ಮನ್ನ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಬೇಕು. ನಮ್ಮ ಅದೃಷ್ಟವನ್ನ ನಾವೇ ಹುಡುಕಬೇಕು. ಹೇಗೆ? ಒಳ್ಳೆಯ ಕೆಲಸವನ್ನ ಮಾಡಿದ್ರಷ್ಟೇ ನಮಗೆ ಅದೃಷ್ಟ ಸಿಗ್ತದೆ. ಕೊನೆಯಲ್ಲಿ ನೋಡಿ, ದೃಷ್ಟದ ಪಾತಾಳಿಯಲ್ಲಿಯೇ ಅದೃಷ್ಟವು ಕೊನರಬೇಕು. ನಮ್ಮ ಒಳ್ಳೆಯ ಕೆಲಸದಲ್ಲಿಯೇ ನಮ್ಮ ಅದೃಷ್ಟ ಬೆಳಗಬೇಕು ಎನ್ನುವುದು ಈ ಕವಿಯ ಆಶಯ. ಚೆನ್ನಾಗಿದೆ ಅಲ್ಲ ಮಕ್ಕಳೇ ಪಾಠ?